ಶಾಸಕರ ವಿಶೇಷ ಅನುದಾನದಡಿ ಚಿಕ್ಕಮಗಳೂರು ವಾರ್ಡ್ ನಂಬರ್ 15ರ ಮಥಾಯಿಸ್ ಟವರ್ನಿಂದ ಚಾನೆಲ್ವರೆಗೆ ಮತ್ತು ಮಧುವನ ಲೇಔಟ್ನ ಸಂಪಿಗೆ ರಸ್ತೆಯ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು ಇಂದು ಶಾಸಕ ಎಚ್ಡಿ ತಮ್ಮಯ್ಯ ಅವರು ಇದನ್ನು ಉದ್ಘಾಟಿಸಿದರು. ಈ ರಸ್ತೆ ಅಭಿವೃದ್ಧಿಯಿಂದಾಗಿ ಈ ಭಾಗದ ಜನರು ಸುಗಮ ಸಂಚಾರಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾದಂತಾಗಿದೆ. ಈ ಸಂದರ್ಭದಲ್ಲಿ ವಾರ್ಡ್ನ ಪ್ರಮುಖರು ಮತ್ತು ಸಾರ್ವಜನಿಕರು ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ವಾರ್ಡ್ ನಂಬರ್ 15ರ ಸದಸ್ಯರು ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾದ ಶೀಲಾ ದಿನೇಶ್ರೀ ಅವರು ಮಾತನಾಡಿ, ನಮ್ಮ ಶಾಸಕರು ಸೈಕಲ್ ತುಳಿಯಿರಿ, ಸಮಸ್ಯೆಗಳನ್ನ ತಿಳಿಯಿರಿ ಎಂಬ ಕಾರ್ಯಕ್ರಮವನ್ನು ಇಲ್ಲೇ ಪ್ರಾರಂಭಿಸಿದರು. ಈ ಹೆಸರನ್ನ ನಮ್ಮ ನಿವಾಸಿ ಗಿರಿಜಾಶಂಕರ್ ಅವರು ಸೂಚಿಸಿದ್ದರು. ಶಾಸಕರು ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ನಮ್ಮ ವಾರ್ಡ್ನಲ್ಲಿ ರಸ್ತೆ ಕಾಮಗಾರಿಗಳನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಸಮಸ್ತ ವಾರ್ಡ್ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಸೈಕಲ್ ತುಳಿ ಸಮಸ್ಯೆ ತಿಳಿ ಅಂತ ಏನು ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಇಲ್ಲಿಂದನೇ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ನಮ್ಮ ಇಲ್ಲಿನ ನಿವಾಸಿಯಾದಂತಹ ನಮಗೆ ಅಚ್ಚುಮೆಚ್ಚಾದಂತಹ ಗಿರಿಜಾಶಂಕರ್ ಅವರಿಗೆ ಟೈಟಲ್ ಕೊಟ್ಟಿದ್ರು, ಸೈಕಲ್ ತುಳಿ ಸಮಸ್ಯೆ ತಿಳಿ ಅಂತ. ಅದನ್ನು ಇವತ್ತು ನಮ್ಮ ಶಾಸಕರು ಬಹಳ ಅಚ್ಚುಕಟ್ಟಾಗಿ ನಿವಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ವಾರ್ಡಿನ ಜನತೆಯ ಪರವಾಗಿ ಇವತ್ತು ನಮಗೆ ರೋಡ್ ಮಾಡಿಕೊಟ್ಟಿರೋದ್ರಿಂದ ಅವರಿಗೆ ವಾರ್ಡಿನ ಎಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಶಾಸಕ ಎಚ್ಡಿ ತಮ್ಮಯ್ಯ ಮಾತನಾಡಿ, ವಾರ್ಡ್ ನಿವಾಸಿಯಾದ ಗಿರಿಜಾಶಂಕರ್ ಅವರು ಈ ಅರ್ಥಪೂರ್ಣ ಹೆಸರನ್ನ ಸೂಚಿಸಿದರು. ಅವರು ಮತ್ತು ಇಡೀ ವಾರ್ಡ್ ನಿವಾಸಿಗಳು ರಸ್ತೆ ಕಾಮಗಾರಿಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವುದು ನನ್ನ ಜವಾಬ್ದಾರಿಗಳನ್ನ ಮತ್ತಷ್ಟು ಹೆಚ್ಚಿಸಿದೆ. ಜನರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ನಮ್ಮ ಕರ್ತವ್ಯವೇ ಹೊರತು ಉಪಕಾರವಲ್ಲ. ಪ್ರತಿಯೊಂದು ವಾರ್ಡ್ನಲ್ಲೂ ಇನ್ನೂ ಏನೇನು ಬಾಕಿ ಕೆಲಸಗಳಿವೆ ಎಂಬುದನ್ನು ನಾನು ಖುದ್ದಾಗಿ ಪರಿಶೀಲಿಸುತ್ತಿದ್ದೇನೆ. ಕೇವಲ ರಸ್ತೆ ಮಾತ್ರವಲ್ಲ, ಚರಂಡಿ, ಕುಡಿಯುವ ನೀರು ಮತ್ತು ಬೀದಿ ದೀಪಗಳ ಸಮಸ್ಯೆಗಳನ್ನು ಆಲಿಸುತ್ತಿದ್ದೇನೆ. ಆದ್ಯತೆಯ ಮೇಲೆ ಪರಿಹರಿಸಲಾಗುವುದು. ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮ ಚಿಕ್ಕಮಗಳೂರನ್ನ ಮಾದರಿಯ ನಗರವನ್ನಾಗಿ ಮಾಡಲು ನಾವೆಲ್ಲರೂ ಕೂಡ ಶ್ರಮಿಸೋಣ ಎಂದು ಹೇಳಿದರು. ನಗರದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ಸೈಕಲ್ ನಲ್ಲಿ ನಗರದ ಜನರ ಸಮಸ್ಯೆ ತಿಳಿಬೇಕು ಅಂತ ಹೊರಟಾಗ ನಮ್ಮ ಹಿರಿಯರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಗಿರಿಜಾಶಂಕರ್ ಅವರು ಅದಕ್ಕೊಂದು ಟೈಟಲ್ ಕೊಡ್ತಾರೆ, ಸೈಕಲ್ ತುಳಿ ಸಮಸ್ಯೆ ತಿಳಿ ಅಂತೇಳಿ. ಆ ಒಂದು ಟೈಟಲ್ ನೊಂದಿಗೆ ನವೆಂಬರ್ ಇಂದ ಇಲ್ಲಿವರೆಗೂ ಪ್ರತಿ ತಿಂಗಳು ನಾವು ನಗರದಲ್ಲಿ ನಾಗರಿಕರ ಸಮಸ್ಯೆ ಆಲಿಸುವ ನಿಟ್ಟಿನಲ್ಲಿ ಸೈಕಲ್ ನಲ್ಲಿ ಅಧಿಕಾರಿಗಳೊಂದಿಗೆ, ಪತ್ರಿಕಾ ಸ್ನೇಹಿತರೊಂದಿಗೆ ನಗರದ ಜನರ ಸಮಸ್ಯೆ ಇರುವ ಕೆಲಸವನ್ನ ಪ್ರಾಮಾಣಿಕವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಮೊದಲು ಬೇಡಿಕೆ ಇಟ್ಟಿದ್ದು ಈ ಬಾರ್ಲೇನ್ ರಸ್ತೆ ಮತ್ತೆ ಮಧುವನ ಲೇಔಟ್ ಹೋಗುವ ರಸ್ತೆ ಮತ್ತೆ ಪಾರ್ಕ್, ಈ ಮೂರು ಬೇಡಿಕೆ ಮತ್ತೆ ಐಮಾಸ್ಕ್ ಲೈಟ್, ಅಂಗನವಾಡಿ. ಈ ಭಾಗದ ನಗರಸಭಾ ಸದಸ್ಯರಾಗಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತ ದಿನೇಶ್ ಅವರು ತುಂಬಾ ಜನರ ನಡುವೆ ಸ್ಪಂದನೆ ಮಾಡಿ ಒಂದೆರಡು ಕೆಲಸ ಬಾಕಿ ಉಳಿದಿದ್ದು. ಅದರಲ್ಲಿ ಈಗಾಗಲೇ ಬಾರ್ಲೇನ್ ರಸ್ತೆ ಮತ್ತೆ ಮಧುವನ ಲೇಔಟ್ ರಸ್ತೆ, ನಮ್ಮ ಸಂದೇಶ್ ಮನೆ ಎದುರುಗಡೆ ರಸ್ತೆ ಕೆಲಸವನ್ನ ಮಾಡಿದ್ದೇವೆ. ಐಮಾಸ್ಕ್ ಲೈಟ್ ಹಾಕಿದ್ದೇವೆ. ಇವತ್ತು ಅಂಗನವಾಡಿ ಗುಡ್ಲಿ ಪೂಜೆ ಮಾಡ್ತೇವೆ. ಇನ್ನೊಂದು ಪಾರ್ಕ್ 50% ಕೆಲಸ ಉಳಿದಿದೆ. ನಮಗೆ ನಾನು ಯಾವಾಗಲೂ ಹೇಳೋದಿಷ್ಟೇನೆ, ಎಲ್ಲ ಗುರುವರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಜನ ಸೇವಕನಾಗಿ, ನಾನೊಬ್ಬ ಶಾಸಕ ಅಂತಲ್ಲ, ಜನ ಸೇವಕರಾಗುವಂತ ಅವಕಾಶ ಕೊಟ್ಟಿದ್ದಾರೆ. ನಾನು ಇವತ್ತು ಅಭಿವೃದ್ಧಿ ದೃಷ್ಟಿನಲ್ಲಿ ನಗರದಲ್ಲಿ ಇವತ್ತೇನಾದ್ರೂ ಯುದ್ಧ ನಡೆದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಾದ ಇರಾನು, ಇಸ್ರೇಲು, ಅಮೆರಿಕ ಯುದ್ಧ ನಡೀಲಿಲ್ಲ ಅಂದ್ರೆ ಸುಮಾರು ಇನ್ನೂ ನಗರದ ಹಲವಾರು ರಸ್ತೆಗಳು ಇಷ್ಟೊತ್ತಿಗೆ ಅಭಿವೃದ್ಧಿ ಆಗಿರೋವು. ಆದ್ರೂ ಸುಮಾರು ಜನರ ಸಮಸ್ಯೆಯನ್ನ ಕೇಳ್ತಾ ಹೋಗ್ಬೇಕು. ಅದ್ರ ಹಿಂದೆ ಒಂದು ಸೈಕಲ್ ನಲ್ಲಿ ಎಲ್ಲ ಸಮಸ್ಯೆ ಅರಿಯುವಂತ ಕೆಲಸವನ್ನು ಮಾಡಿದ್ರು. ಸೈಕಲ್ ತುಳಿ ಸಮಸ್ಯೆ ಅರಿ ಅಂತೇಳಿ ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನಾನು ಹೇಳೋದು, ಜನಗಳಿಗೆ ಅವ್ರಿಗೆ ಪುರ್ಸತ್ತಿದ್ದಾಗೆಲ್ಲ ಬಂದು ಇಲ್ಲಿ ಅವರು
ನಮ್ಮ ಏನು ಸಮಸ್ಯೆ ಇದೆ ಕೇಳಬೇಕು. ಯಾಕೆಂದ್ರೆ ನಮ್ಮ ಜನ ಮತ್ತು ಸರ್ಕಾರದ ನಡುವಿನ ಸೇತುವೆನೇ ಶಾಸಕ. ಆ ಸೇತುವೆ ಮೂಲಕವೇ ನಮ್ಮೆಲ್ಲ ಸಮಸ್ಯೆಗಳು ಕೂಡ ಸರ್ಕಾರಕ್ಕೆ ತಲುಪಬೇಕು. ಅದನ್ನ ತಮ್ಮಯ್ಯನವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಬಡಾವಣೆ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಇನ್ನಷ್ಟು ಏನೇನು ಆಗಬೇಕು ಸಮಸ್ಯೆಗಳನ್ನ ನಿವಾರಣೆ ಮಾಡಲಿ. ಇವತ್ತು ಆಗ್ತಿರುವ ಕೆಲಸಗಳು ಬಹಳ ಸಂತೋಷದ ಕೆಲಸ. ಅವತ್ತೇನು ಸೈಕಲ್ ನೋಡಿ ಸಮಸ್ಯೆ ತಿಳಿಯಂತ ಕಾರ್ಯಕ್ರಮ ನಾವು ಈ ವಾರ್ಡಿನಿಂದಲೇ ಪ್ರಾರಂಭ ಮಾಡಿದ್ವಿ. ಅವತ್ತು ಇಡೀ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಶಂಕರ್ ಅವರು ಚಾಲನೆ ಕೊಟ್ಟಿದ್ರು. ಅದೇ ರೀತಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ HD ತಮ್ಮಯ್ಯನವರು ಅವ್ರು ಏನು ಅವತ್ತು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ನಮ್ಮ ವಾರ್ಡಲ್ಲಿ ಇಂದಿನ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಆ ಮಾತನ್ನು ಉಳಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ. ನಮ್ಮ ವಾರ್ಡಿಗೆ ಒಂದು ಅಂಗನವಾಡಿ ಶಾಲೆ ಬೇಕು ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಂಡಿದ್ವಿ. ಅದೇ ರೀತಿ ಅಂಗನವಾಡಿ ಸಮಸ್ಯೆ ಸುಮಾರು ನಾನು 15 ವರ್ಷದಿಂದ ನಗರಸಭಾ ಸದಸ್ಯರಾಗಿದ್ದೆ. ಅವತ್ತಿಂದ ನನಗೆ ಅದೇನೋ ಕಾಲ ಕೂಡ ಬಂದಿರಲಿಲ್ಲ ಮಾಡಕ್ಕೆ. ಆದ್ರೆ ಈ ಟೈಮಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ಪೌರಾಯುಕ್ತರ ಇದರಿಂದ ಅಂಗನವಾಡಿಯನ್ನು ಬುದ್ಧಿ ಪೂಜೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾದ HP ಮಂಚೇಗೌಡ, ಗಿರಿಜಾಶಂಕರ್, ನಗರಸಭೆ ಮಾಜಿ ಅಧ್ಯಕ್ಷರಾದ ಶೀಲಾ ದಿನೇಶ್, ನಗರಸಭೆ ಪೌರಾಯುಕ್ತರಾದ BC ಬಸವರಾಜು, ಕುಮಾರ್ R ಶೆಟ್ಟಿ, ಪ್ರಸಾದ್ ಅಮೀನ್ ಹಾಗೂ ನಗರಸಭಾ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು.